तवये वैष्णवेन्दि वरेन्दवे श्रीराघवेन्द्र गुरवे नमोऽत्यन्तदयालवे वन्दार जनसन्दोह वन्दार तरुसन्निभं वृन्दारक गुरुप्रख्यं वन्दे वादीन्द्रदेशिकम् सुधीजन सुवन्दारं सुधीन्द्र सुतसुप्रियं सुशमीन्द्र गुरुं वन्दे सुजयीन्द्रकरोद्भवम् सुशमीन्द्रकराब्जोत्थं राघवेन्द्र गुरुप्रियं सुयतीन्द्र गुरुं वन्दे मूलरामार्चनेरतम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिवायुगुरुभ्यो नमः। हरिः ओम्। ಅಧುನಾಪೀಠದಲ್ಲಿ ವಿರಾಜಮಾನರಾದ ನನ್ನ ವಿದ್ಯಾಗುರುಗಳಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳನ್ನು ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಮತ್ತೋರ್ವ ಗುರುಗಳಾದಂತಹ ಪೂಜ್ಯ ಆಚಾರ್ಯರನ್ನು ಕೂಡ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ, ಇಲ್ಲಿ ನೆರೆತಿರುವಂತಹ ನನ್ನ ಎಲ್ಲ ಗುರುಗಳಿಗೂ ಹಿರಿಯರಿಗೂ ಎಲ್ಲರಿಗೂ ಕೂಡ ವಿನಯಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ, ಇವತ್ತಿನ ದಿವಸ ಪರಮ ಪವಿತ್ರವಾಗಿರುವಂತಹ ದಿವಸ, ಭಗವಂತನ ವಾರ ಇದು, ಹರಿವಾಸರ ಇದು. ಅಂದರೆ ನಮಗೆಲ್ಲ ತಿಳಿಯುವ ಹಾಗೆ ಏಕಾದಶಿ ದಿನ ಅಂತ. ಸಾಮಾನ್ಯವಾಗಿ ಪ್ರತಿಯೊಂದು ಏಕಾದಶಿ ಮಹತ್ವನೇ ಉತ್ಕೃಷ್ಟವಾದಂತಹದ್ದು. ಅಂತಹದ್ದರಲ್ಲಿ ಪರ್ವಕಾಲದೊಳಗೆ ಒಂದು ಪರ್ವಕಾಲ ಇದು. ಯಾವುದು ಪರ್ವಕಾಲ ಅಂತಂದ್ರೆ ಚಾತುರ್ಮಾಸ್ಯ ವ್ರತದ 4 ತಿಂಗಳೇನಿದೆ, ಇದೊಂದು ದೊಡ್ಡ ಪರ್ವಕಾಲ. ಆ ಪರ್ವಕಾಲದೊಳಗೆ ಅತಿ ಶ್ರೇಷ್ಠವಾದ ಪರ್ವಕಾಲ ಅಂತಂದ್ರೆ ಅದು ಏಕಾದಶಿ ದಿವಸ. ಇನ್ನು ಹೇಳಬೇಕು ಅಂತ ಆದ್ರೆ, ಯತಿಗಳು ಏನಾದರೂ ಇಂತಹ ಪರ್ವಕಾಲದೊಳಗೆ ಪರ್ವಕಾಲದ ದಿನದಂದು ಯತಿಗಳು ನೆಲೆಸಿದ್ರು ಅಂತಂದ್ರೆ ಅದು ಇನ್ನೂ ಪವಿತ್ರಮಯವಾದಂತಹ ಪರ್ವಕಾಲದ ಜಾಗವಾಗ್ತದೆ, ದಿನವಾಗ್ತದೆ. ಇವತ್ತಿನ ದಿವಸ ನಮ್ಮೆಲ್ಲರ ಸೌಭಾಗ್ಯ. ಯಾಕೆ ಅಂತಂದ್ರೆ ಮಂತ್ರಾಲಯ ಪೀಠಾಧಿಪತಿಗಳಾದಂತಹ ಎಲ್ಲರ ಗುರುಗಳಾದಂತಹ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಭಕ್ತರಿಗಾಗಿ ಇಲ್ಲಿ ಅನುಗ್ರಹ ಮಾಡಲಿಕ್ಕೆ ಬರ್ತಿದ್ದಾರೆ. ಆದ್ದರಿಂದ ಚಾತುರ್ಮಾಸ್ಯವೇ ದೊಡ್ಡ ಪರ್ವಕಾಲ, ಅದರೊಳಗೆ ಏಕಾದಶಿ ದಿನ ಅಂತಂದ್ರೆ ಅದು ಇನ್ನೂ ಪರ್ವಕಾಲ, ಅದರೊಳಗೆ ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಅದು ಇನ್ನೂ ದೊಡ್ಡ ಪರ್ವಕಾಲ. ಯಾಕೆ ಚಾತುರ್ಮಾಸಕ್ಕೆ ಅಷ್ಟು ಒಂದು ಮಹತ್ವ ಏನಿದೆ ಅಂತಂದ್ರೆ, ನೋಡಿ, ಸಾಮಾನ್ಯವಾಗಿ ಎಲ್ಲ ದಿವಸಗಳಲ್ಲಿಯೂ ಕೂಡ ಭಗವಂತನ ಆರಾಧನೆ, ಜ್ಞಾನ ಸಂಪಾದನೆ ಇವೆಲ್ಲವೂ ಕೂಡ ನಡೀತಾ ಇರ್ತದೆ. ಆದರೆ ಚಾತುರ್ಮಾಸ್ಯ ಎಂತಹ ದಿನ ಅಂತಂದ್ರೆ, ಪ್ರತಿನಿತ್ಯದಲ್ಲಿ ರಾತ್ರಿ ಎದ್ದು ನಾವು ಮಲಗಿ ಬೆಳಗ್ಗೆ ಎದ್ದು ನಮ್ಮ ದೇಹವನ್ನ ಶುದ್ಧಿಯನ್ನು ಹೇಗೆ ಮಾಡಿಕೊಳ್ತೇವೋ, 4 ತಿಂಗಳ ಕಾಲ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಕೊಳೆಯನ್ನು ತೊಳ್ಕೊಳ್ಳುವಂತಹ ಸಂದರ್ಭ ಅಂತೆ. ನಮ್ಮ ಶರೀರದಲ್ಲಿರುವಂತಹ ಕೊಳೆ ಅಂತಂದ್ರೆ ಏನು? ನಾವು ಮಾಡಿರುವಂತಹ ಪಾಪ. ಅಂತಹ ಎಲ್ಲ ಪಾಪಗಳನ್ನ ತೊಳೆಯುವಂತಹ ದಿವಸ ಅಂತಂದ್ರೆ ಅದು ದಿನಗಳು ಅಂತಂದ್ರೆ ಅದು ಚಾತುರ್ಮಾಸ್ಯ. ಯಾಕ್ರಿ ಅಂತಂದ್ರೆ, ನೋಡಿ, ಸಾಮಾನ್ಯವಾಗಿ ಯತಿಗಳ ಕರ್ತವ್ಯ ಏನು ಅಂತಂದ್ರೆ ಒಂದು ಜಾಗದಲ್ಲಿ ನಿಲ್ಲುವವರಲ್ಲ. ಪ್ರತಿಯೊಂದು ಕ್ಷಣಕ್ಕೂ ಒಂದೊಂದು ಪ್ರದೇಶವನ್ನ ಸಂಚಾರ ಮಾಡ್ತಾ ತಿರುಗುವವರು. ಆದರೆ ಚಾತುರ್ಮಾಸ್ಯದ ಕಾಲದ ಸಂಬಂಧದಲ್ಲಿ ದೇವರ ಅನುಗ್ರಹನೋ ನಮ್ಮ ಪುಣ್ಯನೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ, ಯಾಕೆ ಚಾತುರ್ಮಾಸ್ಯ ಕಾಲದಲ್ಲಿ ಯತಿಗಳು ಒಂದೇ ಕಡೆ ಇರಬೇಕು ಅಂತಂದ್ರೆ, ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಮಳೆಯ ಪ್ರಭಾವ ಹೆಚ್ಚಾಗಿರ್ತದೆ. ಅದಾದ ನಂತರದಲ್ಲಿ ಕ್ರಿಮಿಕೀಟಗಳೆಲ್ಲವೂ ರಸ್ತೆಯ ಮೇಲೆ ಬಂದಿರ್ತದೆ. ಇದ್ಯಾವುದರ ಹಾನಿನೂ ಕೂಡ ಆಗಬಾರದು. ಮುಖ್ಯವಾಗಿ ಒಂದು ಸ್ಥಳದಲ್ಲಿ ಕೂತು ದೇವರ ಆರಾಧನೆ, ತತ್ವ ಪ್ರಚಾರ, ತತ್ವ ಸಿದ್ಧಾಂತದ ಜ್ಞಾನ ಸಂಪಾದನೆ, ನಮ್ಮ ದೇಹದ ಶುದ್ಧಿ ಇವೆಲ್ಲವೂ ಮಾಡಿಕೊಳ್ಳಲಿಕ್ಕೆ ಭಗವಂತನು ಕೊಟ್ಟಂತಹ ಕಲ್ಪಿಸಿದಂತಹ ಅವಕಾಶವಿದು. ಆದ್ದರಿಂದ ಇಂತಹ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಒಂದು ಕಡೆ ಸಿಗ್ತಾರೆ ಯತಿಗಳು ಅಂತಂದ್ರೆ ಅದು ನಮ್ಮ ಜನ್ಮ ಸಾರ್ಥಕ. ಸಾಮಾನ್ಯವಾಗಿ ಯತಿಗಳ ದರ್ಶನವಾಗುವುದೇ ದುರ್ಲಭ. ಅಂತಹದ್ದರಲ್ಲಿ ರಾಯಚೂರು ನಗರ ಪ್ರಾಂತ್ಯದಲ್ಲಿ ನಮ್ಮನ್ನು ಹುಡುಕಿಕೊಂಡು ಸ್ವಾಮಿಗಳೇ ಬರ್ತಾ ಇದ್ದಾರೆ. ಹಾಗಾದ್ರೆ ನಾವು ಎಷ್ಟು ಪುಣ್ಯವನ್ನ ಮಾಡಿರಬೇಕು. ಆದ್ದರಿಂದ ಇಂತಹ ಒಂದು ಚಾತುರ್ಮಾಸ್ಯದ ಪರ್ವಕಾಲದ ಸುಸಂದರ್ಭದಲ್ಲಿ ಶ್ರೀಗಳವರಿಂದ ನಮಗೆ ತಪ್ತ ಮುದ್ರಾ ಧಾರಣೆಯನ್ನ ಮಾಡಿಕೊಳ್ಳಿಕ್ಕೆ ಇವತ್ತೆಲ್ಲರೂ ಕೂಡ ನಾವು ಬಂದಿದ್ದೇವೆ. ಯಾಕೆ ನಾವು ತಪ್ತ ಮುದ್ರಾ ಧಾರಣೆಯನ್ನು ಮಾಡಿಕೊಳ್ಬೇಕು ಅನ್ನುವ ಒಂದು ವಿಷಯಗಳನ್ನ ಸ್ವಲ್ಪ ಹೊತ್ತು ನಾವು ತಿಳ್ಕೊಳ್ಳೋಣ. ತಪ್ತ ಅಂತಂದ್ರೆ ಏನು ಅಂತಂದ್ರೆ ಕಾಯಿಸದ್ದು ಅಂತ ಅರ್ಥ. ಅಂದ್ರೆ ಅಗ್ನಿಯ ಸ್ಪರ್ಶವಾದಂತಹ ಮುದ್ರೆಗಳನ್ನ ಧರಿಸುವುದೇ ತಪ್ತ ಮುದ್ರಾ ಧಾರಣೆ ಅಂತ. ಯಾಕೆ ಅಗ್ನಿಯ ಸ್ಪರ್ಶ ಮುದ್ರೆಗೆ ಹಾಕ್ಬೇಕು?
ಮುದ್ರೆಯನ್ನು ನಾವು ಯಾಕೆ ಧರಿಸಬೇಕು, ಅಂತಹದ್ದರಲ್ಲಿ ಸ್ತ್ರೀಯರು ಯಾಕೆ ಧರಿಸಬೇಕು, ಪುರುಷರು ಯಾಕೆ ಧರಿಸಬೇಕು, ಇವೆಲ್ಲದರಲ್ಲೂ ಕೂಡ ತುಂಬಾ ವೈಶಿಷ್ಟ್ಯ ಇದೆ. ಯಾಕೆ ಅಂತಂದ್ರೆ ಒಂದು ಸ್ಮೃತಿಯ ಒಂದು ವಾಕ್ಯ ಇದೆ, ಹಾರಿತ ಸ್ಮೃತಿ ಅಂತ. ಸಂಸ್ಕಾರಾಣಾಂಚ ಸರ್ವೇಷಾಂ ಆದ್ಯಂ ಚಕ್ರಾದಿಧಾರಣಂ ತತ್ ಕರ್ತವ್ಯಂ ತು ಸರ್ವೇಷಾಂ ವಿಧಿನಾ ವೈ ದ್ವಿಜನ್ಮನಾಂ ಅಂತ. ಅಂದ್ರೆ ಈ ಒಂದು ತಪ್ತ ಮುದ್ರಾ ಧಾರಣೆ ಎನ್ನುವಂತಹದ್ದು ಇದು ನಮಗೆ ಅವಶ್ಯಕ, ಇದು ನಾವು ಮಾಡಲೇಬೇಕು ಅಂತ ಆರ್ಡರ್ ಮಾಡ್ತಿದೆ ಸ್ಮೃತಿಗಳು. ಅಲ್ಲ, ಎಲ್ಲಿ ಮಠಗಳ ಮಂದಿರಗಳನ್ನು ನೋಡಿದ್ರು ಕೂಡ ಬರೀ ಬ್ರಾಹ್ಮಣರೇ ಹಾಕಿಸ್ಕೊಳ್ತಾರಲ್ವಾ ಅಂತ ನಮಗೆ ಅನಿಸ್ತದೆ. ಆದರೆ ಬರೀ ಈ ಆಶ್ರಮದವರು ಮಾತ್ರ ಇದನ್ನು ಧರಿಸಬೇಕಾದಂತಲ್ಲ, ಎಲ್ಲ ಆಶ್ರಮದವರು ಕೂಡ ಜ್ಞಾನಿಗಳ ಕೈಯಿಂದ ತಪ್ತಮುದ್ರೆಯನ್ನ ಧರಿಸುವಂತಹ ಒಂದು ಪರಿಗಣಿ ಬಂದಿದೆ, ಅದು ಅವಶ್ಯಕ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಹುಟ್ಟಿದಂತಹ ಮಗುವಿಗೆ ನಾಮಕರಣ ಹೇಗೆ ಮುಖ್ಯನೋ, ಹುಟ್ಟಿದಂತಹ ಮಗುವಿಗೆ ಅನ್ನಪ್ರಾಶನ ಹೇಗೆ ಮುಖ್ಯನೋ, ಬ್ರಾಹ್ಮಣನಾದವನಿಗೆ ಉಪನಯನ ಹೇಗೆ ಮುಖ್ಯನೋ, ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನ ಜನ್ಮ ಸಾರ್ಥಕವಾಗಬೇಕು ಅಂತಂದ್ರೆ ಮುದ್ರಾಧಾರಣೆ ಅತೀ ಮುಖ್ಯವಾದಂತಹದ್ದು. ಅದರೊಳಗೆ ಸ್ತ್ರೀಯರಾಗಬಹುದು, ಪುರುಷರಾಗಬಹುದು, ಬಾಲಕರಾಗಬಹುದು, ಎಲ್ಲರೂ ಕೂಡ ಧರಿಸಲೇಬೇಕು ಅಂತ ಈ ಸ್ಮೃತಿಯು ತಿಳಿಸ್ತಾ ಇದೆ. ಮತ್ತಷ್ಟೇ ಅಲ್ಲ, ವಾಯುಪುರಾಣದಲ್ಲಿ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ ಇದರ ಅವಶ್ಯಕತೆಯನ್ನ. ಉಪವೀತಾದಿವಧಾರ್ಯಾಹ ಶಂಖ ಚಕ್ರಾದಿ ಲಾಂಛನಾಹ ಬ್ರಾಹ್ಮಣಸ್ಯ ವಿಶೇಷೇಣ ವೈಷ್ಣವಸ್ಯ ವಿಶೇಷತಃ ಅಂತ. ನೋಡಿ, ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸಕ್ಕೆ ಹೋಗ್ತೀರಾ, ಪಕ್ಕದ ಮನೆಯವರು ಇರ್ತಾರೆ, ಸ್ವಾಮಿ ನಾನು ಯಾವ್ದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನೀವು ಬರ್ಬೋದಲ್ಲ ಅಂತಂದ್ರೆ ಅವರು ಬರಬೇಕೋ ಬರಬಾರದು ಅಂತ ಯೋಚನೆ ಮಾಡಿ ತೀರ್ಮಾನವನ್ನು ತಗೊಳ್ತಾರೆ. ಹಾಗೆ ಎಲ್ಲೇ ತಪ್ತ ಮುದ್ರಾ ಧಾರಣೆ ನಡೀತಿದ್ರು ಕೂಡ ಎಲ್ಲರಿಗೂ ಹೇಳ್ಬೇಕಂತ ನಾವು ಮೊದಲಿಗೆ, ಅಲ್ಲಿ ದೇವಸ್ಥಾನದಲ್ಲಿ ಗುರುಗಳ ಸಮೀಪದಲ್ಲಿ ತಪ್ತಮುದ್ರಾ ಧಾರಣೆ ನಡೀತಾ ಇದೆ, ಬನ್ನಿ ಎಲ್ಲರೂ ಹೋಗೋಣ ಅಂತ. ಆದ್ರೆ ಎಲ್ಲರೂ ಕೂಡ ಬರಬೇಕು, ಅದರೊಳಗೆ ಬ್ರಾಹ್ಮಣರಂತೂ ಬರಲೇಬೇಕು, ಅದರೊಳಗೆ ವೈಷ್ಣವರಂತೂ ಇನ್ನೂ ಬರಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ. ಬ್ರಾಹ್ಮಣಸ್ಯ ವಿಶೇಷೇಣ ವೈಷ್ಣವಸ್ಯ ವಿಶೇಷತಃ ಅಂತ. ಬ್ರಾಹ್ಮಣರು ಅಂತಂದ್ರೆ ಅನೇಕ ಧರ್ಮಾನುಷ್ಠಾನವನ್ನು ಮಾಡುವಂತವರು ಇರ್ತಾರೆ, ಅದರೊಳಗೆ ವೈಷ್ಣವರಂತೂ ಬರಲೇಬೇಕು. ಯಾಕೆ ಅಂತಂದ್ರೆ ವೈಷ್ಣವರು ಹೇಗೆ ಉಪವೀತವನ್ನ ಯಜ್ಞೋಪವೀತವನ್ನ ಧರಿಸ್ತಾರೋ ಅದು ನಿಯಮೇನ ಧಾರಣೆ ಮಾಡಲೇಬೇಕು ಅಂತ ನಿಯಮ ಇದೆಯೋ, ಅದರಂತೆ ಬ್ರಾಹ್ಮಣರಲ್ಲಿ ಹುಟ್ಟಿರುವಂತಹ ಸಕಲ ವೈಷ್ಣವರು ಕೂಡ ಯಜ್ಞೋಪವೀತದಂತೆ ಈ ತಪ್ತಮುದ್ರವನ್ನು ಕೂಡ ಧರಿಸಬೇಕು ಅಂತ ವಾಯುಪುರಾಣದಲ್ಲಿ ತಿಳಿಸಿಕೊಡ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಲಕ್ಷಣಂ ವಿವಿಧಂ ಪ್ರೋಕ್ತಂ ಬಾಹು ಅಭ್ಯಾಂತರಂ ತಥಾ ತಪ್ತ ಚಕ್ರಾಂಕನಂ ಬಾಹ್ಯಂ ಅನ್ಯದ್ರಾಗಾದಿಹೀನತಾ ಅಂತ. ನಮ್ಮಂತಹ ಜನರಿಗೆ, ಮನುಷ್ಯರ ಜನರು ಲಕ್ಷಣ ಎರಡು ಲಕ್ಷಣ ಅಂತೆ. ಸಾಮಾನ್ಯವಾಗಿ ನೋಡಿ, ಒಬ್ಬ ಮನುಷ್ಯ, ಒಬ್ಬ ಬ್ರಾಹ್ಮಣ, ಒಬ್ಬ ವೈಷ್ಣವ ಅಂತ ಕರೆಸ್ಕೊಳ್ಬೇಕಾದ್ರೆ ಅವನಲ್ಲಿ ಎರಡನ್ನ ನಾವು ನೋಡ್ಬೇಕಂತೆ. ಏನು ಅಂತಂದ್ರೆ ಮೈ ಮೇಲೆ ಬಟ್ಟೆ ಹಾಕೊಂಡಿದ್ದಾನೋ ಅದನ್ನು ನೋಡೋದಲ್ಲ, ಮತ್ತೇನನ್ನು ನೋಡ್ಬೇಕು ಅಂತಂದ್ರೆ ಬಾಹ್ಯ ಅಂತರಾತ್ಮನ ಅಂತ ಹೇಳ್ತಾರೆ. ಹೊರಗೂ ಒಳಗೂ ಎರಡು ವಿಷಯಗಳನ್ನು ನೋಡ್ಬೇಕಂತೆ. ಏನು ನೋಡ್ಬೇಕು ಅಂತಂದ್ರೆ ಹೇಳ್ತಾರೆ, ಲಕ್ಷಣಂ ದ್ವಿವಿಧಂ ಪ್ರೋಕ್ತಂ ಬಾಹು ಬಾಹ್ಯಂ ಅಭ್ಯಾಂತರಂ ತಥಾ ಅಂತ. ಹೊರಗಡೆ ಒಂದು ಲಕ್ಷಣವನ್ನು ನೋಡ್ಬೇಕು, ಒಳಗಡೆ ಒಂದು ಲಕ್ಷಣವನ್ನು ನೋಡ್ಬೇಕಂತೆ. ಏನು ಹೊರಗಡೆ ನೋಡುವ ಲಕ್ಷಣ ಅಂತಂದ್ರೆ ದೇಹದಲ್ಲಿ ಚಕ್ರ ಶಂಖಗಳನ್ನು ಧರಿಸಿದ್ದಾನೋ ಇಲ್ವೋ ಅಂತ. ಅದನ್ನು ಧರಿಸಿದ್ದಾನೆ ಅಂತಂದ್ರೆ ಮೊದಲಿಗೆ ಮನುಷ್ಯ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಧರಿಸಿದ್ದಾನೋ ಇಲ್ಲ ಅಂತಂದ್ರೆ ಅನಂತರದಲ್ಲಿ ಬ್ರಾಹ್ಮಣ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಧರಿಸಿದ್ದಾನೋ ಇಲ್ಲ ಅಂತಂದ್ರೆ ಅವನು ವೈಷ್ಣವ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಮೊದಲಿಗೆ ನಮ್ಮ ಹೊರಗಿರುವಂತಹ ದೇಹದ ಲಕ್ಷಣ ಅಂತಂದ್ರೆ ಅದು ತಪ್ತಮುದ್ರೆಯನ್ನ ಧರಿಸಿದ್ದಾರೋ ಇಲ್ಲೋ ಅಂತ ಹೇಳಿ. ಹಾಗಾದ್ರೆ ಇದ್ರ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ಅವಶ್ಯಕತೆ ಇದೆಯೋ ಇಲ್ಲೋ ಅಂತ ಹೇಳಿ. ಹಾಗೆ ಇನ್ನೊಂದು ಲಕ್ಷಣ ಹೇಳಿದ್ರೆ ಏನು ಅಂತಂದ್ರೆ ಆಂತರಂ ತಥಾ. ಏನು ಅದು ಅಂತಂದ್ರೆ ರಾಗಾದಿಹೀನತಾ ಅಂತ. ಒಳಗೊಂದು ದೊಡ್ಡವರು ಹೇಳ್ತಿರ್ತಾರೆ, ನೇರವಾಗಿ ಮಾತಿರಬೇಕು, ಒಳಗೊಂದು ಹೊರಗೊಂದು ಇರಬಾರ್ದು ಅಂತ. ಅದನ್ನೇ ಇಲ್ಲಿ ವಾಯುಪುರಾಣದಲ್ಲಿ ಹೇಳ್ತಾರೆ, ಮನಸ್ಸಿನೊಳಗೆ ಕೊಳೆಯನ್ನು ತುಂಬಿಕೊಂಡ್ರೆ ಹೊರಗೂ ಕೂಡ ಕೊಳೆಯನ್ನೇ ಕಾಣಿಸ್ತದೆ. ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಎಲ್ಲ ದೋಷಗಳನ್ನ ಮನಸ್ಸಿನಿಂದ ಬಿಟ್ಟು ಬಿಡಬೇಕು. ಒಳಗೆ ಬಿಟ್ಟಿದ ನಂತರದಲ್ಲಿ ದೇಹದಲ್ಲಿ ಯಾವುದೂ ಕಾಣಿಸುವುದಿಲ್ಲ. ಅಲ್ಲ ಸ್ವಾಮಿ, ಇವೆರಡು ಲಕ್ಷಣ ಮನುಷ್ಯರಿಗೆ ಅಂತ ಹೇಳ್ತಾ ಇದ್ದೀರಾ, ಅದನ್ನು ಬಿಟ್ರೆ ಇದನ್ನು ಹಾಕೊಳ್ಳಿಕ್ ಸಾಧ್ಯನಾ ಅಂತಂದ್ರೆ ಹಾಗೆ ಅಲ್ಲ. ಯಾಕೆ ಅಂತಂದ್ರೆ ಅವೆರಡು ಪರಸ್ಪರ ಸಂಬಂಧ ಇದೆ.
ನಾವು ದೋಷವನ್ನು ಕಳ್ಕೊಳ್ಳೋದು ಹೇಗೆ ಅಂತಂದ್ರೆ ತಪ್ತ ಮುದ್ರೆಯನ್ನು ಧರಿಸಿದಾಗ ಮಾತ್ರ. ನೋಡಿ, ಚಾತುರ್ಮಾಸ್ಯ ಅವಧಿ ಅಂತಂದ್ರೆ 4 ತಿಂಗಳು, ಅದಕ್ಕೂ ಮಿಗಿಲಾದಂತಹ ಇನ್ನು 8 ತಿಂಗಳು ಎಷ್ಟು ಪಾಪಗಳನ್ನ ಮಾಡಿರ್ಲಿಕ್ಕಿಲ್ಲ, ಎಷ್ಟು ಕಾಮಕ್ರೋಧಾದಿಗಳನ್ನ ನಮ್ಮ ಶರೀರದಲ್ಲಿ ತುಂಬಿಕೊಂಡಿರ್ಲಿಕ್ಕಿಲ್ಲ, ಅವೆಲ್ಲವೂ ಕೂಡ ನಾಶ ಆಗಬೇಕು ಅಂತ ಆದ್ರೆ ಅಂತಹ ಪರ್ವಕಾಲದಲ್ಲಿ, ಅದರಲ್ಲೂ ಪರ್ವಕಾಲ ಅಂತ ಎನಿಸಿರುವಂತಹ ಇಂದಿನ ಏಕಾದಶಿ ದಿವಸದಂದು ಸಕಲ ಜನರು ಅದರೊಳಗೆ ಮಹಾತ್ಮರು, ಅದರೊಳಗೆ ವೈಷ್ಣವರು ಎಲ್ಲರೂ ಕೂಡ ಧರಿಸಿದಾಗ ಮಾತ್ರ ನಮ್ಮಲ್ಲಿರುವಂತಹ ಕಾಮ ಕ್ರೋಧ ಎಲ್ಲ ದೋಷಗಳು ಕೂಡ ದೂರ ಹೋಗ್ತವೆ. ಆದ್ದರಿಂದ ಈ ರೀತಿಯಾಗಿ ಧರಿಸಿದಾಗ ಅವಾಗ ಮನುಷ್ಯ ಅಂತ ಕರೆಸಿಕೊಳ್ತಾರೆ. ಯಾಕೆ ಅಂತಂದ್ರೆ ಒಳಗೂ ಲಕ್ಷಣ ಭರಿತನಾಗಿದ್ದಾನೆ, ಹೊರಗೂ ಲಕ್ಷಣ ಭರಿತನಾಗಿದ್ದಾನೆ ಅಂದ ಮೇಲೆ ಮನುಷ್ಯನಾದವನು ಸರ್ವಲಕ್ಷಣ ಸಂಪನ್ಮೂಲನಾಗಿದ್ದಾನೆ ಅಂತಂದ ಮೇಲೆ ಅವಾಗ ಮನುಷ್ಯ ಅಂತ ಕರೆಸಿಕೊಳ್ತಾನೆ, ಬ್ರಾಹ್ಮಣ ವೈಷ್ಣವ ಅಂತ ಕರೆಸಿಕೊಳ್ತಾನೆ. ಆದ್ದರಿಂದ ಇದು ಅವಶ್ಯಕತೆ ಇದೆ ಅಂತ ತಿಳಿಸ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಇದುವರೆಗೂ ಕೂಡ ಎಲ್ಲ ಮನುಷ್ಯರಿಗೆ, ಪುರುಷರಿಗೆ ತಿಳಿಸಿದ್ರು. ಸ್ತ್ರೀಯರು ಯಾಕೆ ಅವಶ್ಯವಾಗಿ ತಪ್ತ ಮುದ್ರೆಯನ್ನು ಧಾರಿಸಬೇಕು? ಅವರಿಗೆ ಏನಾದ್ರೂ ವಿಧಿ ಇದೆಯಾ? ನೀವು ಧಾರಣೆ ಮಾಡಲೇಬೇಕು ಅಂತ ವಿಧಿ ಇದೆಯಾ ಅಂತಂದ್ರೆ ವಿಧಿ ಇದೆ. ಕೂರ್ಮ ಪುರಾಣದಲ್ಲಿ ಆ ರಾಮಾಮೃತ ಮಹಾರಣವದ ಒಂದು ಪ್ರಸಂಗದಲ್ಲಿ ತಿಳಿಸಿಕೊಡ್ತಾರೆ. ಚಕ್ರಾದಿ ಧಾರಣಂ ಪುಂಸಾಂ ಪರ ಸಂಬಂಧ ವೇತನಂ ಪತಿವ್ರತ ನಿಮಿತ್ತಂ ಹಿ ವಲಯಾದಿ ವಿಭೂಷಣಂ ಅಂತ. ಒಬ್ಬ ಸ್ತ್ರೀ ಪತಿವ್ರತೆ ಅಂತ ಅನಿಸ್ಕೊಳ್ಳೋದು ಯಾವುದರಿಂದ ಹೇಳಿ ಅಂತಂದ್ರೆ, ಕುತ್ತಿಗೆಯಲ್ಲಿರುವಂತಹ ಮಾಂಗಲ್ಯ, ಕಾಲಿನಲ್ಲಿರುವಂತಹ ಕಾಲುಂಗರ, ಕೈಗಳಲ್ಲಿರುವಂತಹ ಬಳೆಗಳು, ಇವನ್ನೆಲ್ಲವನ್ನು ನೋಡಿದಾಗ ಓ ಇವಳು ಪತಿವ್ರತೆ ಸ್ತ್ರೀ, ಸುಮಂಗಲಿ ಸ್ತ್ರೀ ಅಂತ ನಾವು ಕರೆಸಿಕೊಳ್ತೇವೆ. ಹಾಗಾದ್ರೆ ಒಬ್ಬ ಹುಟ್ಟಿದಂತಹ ಹೆಣ್ಣಾದಂಥವಳು, ಅವಳಿಗೆ ಇರುವಂತಹ ಸಂಸ್ಕಾರ ಅಂತಂದ್ರೆ ಇವೆಲ್ಲವನ್ನು ಕೂಡ ಧರಿಸುವುದು, ವಿವಾಹವನ್ನ ಮಾಡಿಕೊಳ್ಳೋದು. ಹಾಗಾದ್ರೆ ಇದು ಖಂಡಿತವಾಗಿಯೂ ಸ್ತ್ರೀಯಾಗಿ ಹುಟ್ಟಿದವಳು ಈ ಕರ್ಮವನ್ನ ಮಾಡ್ಕೊಳ್ಬೇಕು ಅಂತ ಹೇಗೆ ವಿಧಿ ಇದೆಯೋ, ಚಕ್ರ ಶಂಖಗಳನ್ನ, ತಪ್ತ ಚಕ್ರ ಶಂಖಗಳನ್ನ ಧರಿಸಬೇಕು ಅಂತ ವಿಧಿ ಇದೆ. ಅದನ್ನ ತಿಳಿಸ್ತಾರೆ. ಪತಿವ್ರತ ನಿಮಿತ್ತಂ ಹಿ ವಲಯಾದಿ ವಿಭೂಷಣಂ. ಕೈಗಳಿಗೆ ಬಳೆ ಎಲ್ಲವನ್ನು ಹೇಗೆ ನಿಯಮೇನ ನೀವು ಧರಿಸ್ತೀರೋ, ಯಾರು ಹೇಳೋದಿಲ್ಲ ಇದನ್ನು ಧರಿಸ್ರಿ ಅಂತ, ತಾನಾಗೆ ಮನಸ್ಸಿಗೆ ಬರ್ತದೆ ಧರಿಸಬೇಕು ಅಂತ. ಹಾಗೆ ತಪ್ತ ಮುದ್ರೆಗಳನ್ನು ಕೂಡ ಧರಿಸಲೇಬೇಕು ಅಂತ ವಿಧಿ ಇದೆ. ಆದ್ದರಿಂದ ಇದು ಬರೀ ಪುರುಷರಿಗೆ ಮಾತ್ರ, ಯಾವುದೋ ಒಂದು ಜನಾಂಗದವರಿಗೆ ಮಾತ್ರ ಅಂತಲ್ಲ, ಎಲ್ಲರಿಗೂ ಕೂಡ ಮೀಸಲಿಟ್ಟಂತಹ ಒಂದು, ನಮ್ಮ ಪಾಪಗಳನ್ನು ತೊಳೆದುಕೊಳ್ಳುವಂತಹ ಒಂದು ಮಹತ್ವಕಾರಿಯಾದಂತಹ ಪ್ರಸಂಗ ಇದು. ಹಾಗೆ ಇಷ್ಟರ ಅವಶ್ಯಕತೆ ಇದೆ ಅಂತ ತಿಳಿಸಿಕೊಟ್ರು. ಹಾಗಾದ್ರೆ ಮುದ್ರಧಾರಣೆ ಮಹತ್ವ ಏನು, ತಪ್ತ ಮುದ್ರಧಾರಣೆ ಮಹತ್ವ ಏನು ಅಂತಂದ್ರೆ, ವಾದಿರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪ್ರತಪ್ತಂ ವಿಭುರಯಾ ಚಕ್ರಂ ಶಂಕಂಚ ಭುಜಮೂಲಯೋಹೋ ಶ್ರೌತ ಸ್ಮಾರ್ತಾದಿ ಸಿದ್ಧ್ಯರ್ಥಂ ಮಂತ್ರ ಸಿದ್ಧ್ಯರ್ಥಮೇವಚ. ಇದು ನಮಗೆ ಮುಖ್ಯವಾಗಿ ಬೇಕಾದದ್ದು. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ನೋಡಿ, ಬ್ರಾಹ್ಮಣರಾಗಿ ಹುಟ್ಟಿದ ಮೇಲೆ, ವೈಷ್ಣವರಾಗಿ ಹುಟ್ಟಿದ ಮೇಲೆ ನಮಗೆ ಮುಖ್ಯ ಕರ್ತವ್ಯ ಏನಿರ್ತದೆ ಅಂತಂದ್ರೆ ಶ್ರೌತ ಸ್ಮಾರ್ತಾದಿ ಕರ್ಮಗಳ ಅನುಷ್ಠಾನ ಯೋಗ್ಯತೆ ನಮಗೆ ಬರಬೇಕು, ಮಂತ್ರ ಸಿದ್ಧಿ ಆಗಬೇಕು ಅಂತ. ಯಾಕೆ ಅಂತಂದ್ರೆ ನಮಗೆ ವಿಹಿತವಾದದ್ದು ಪ್ರತಿಯೊಂದು ಮಂತ್ರಗಳನ್ನು ಕೂಡ ಪ್ರತಿನಿತ್ಯದಲ್ಲೂ ಕೂಡ ಅದನ್ನ ತಪಸ್ಸು ಮಾಡ್ತಾ ಅದನ್ನು ಸಿದ್ಧಿಪಡಿಸಿಕೊಳ್ಳುವಂತಹದ್ದು ವಿಹಿತವಾಗಿದೆ. ಹಾಗಾದ್ರೆ ಆ ಮಂತ್ರಗಳನ್ನ ಜಪ ಮಾಡಬೇಕು ಅಂತಾದ್ರೆ ಮನಸ್ಸು ಸ್ವಚ್ಛಂದವಾಗಿರಬೇಕು, ಮನಸ್ಸಿನಲ್ಲಿ ಕೊಳೆ ಎನ್ನುವಂತಹದ್ದು ತುಂಬಿರಬಾರದು. ಏನೋ ಯೋಚನೆ ಮಾಡ್ತಾ ಜಪವನ್ನ ಮಾಡಿದ್ರೆ ಅದು ನೀರಿನಲ್ಲಿ ಹೋಮ ಮಾಡಿದ ಹಾಗೆ. ಯಾವುದೇ ಯೋಚನೆ ಬರಬಾರದು, ಅಲ್ಲಿ ಹೇಳುವಂತಹ ಭಗವಂತನ ರೂಪವನ್ನೇ ಚಿಂತನೆ ಮಾಡಬೇಕು ಅಂತ ಆದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ರಾಕ್ಷಸರು ಓಡಿ ಹೋಗ್ಬೇಕಂತೆ. ಹಾಗಾದ್ರೆ ಸುದರ್ಶನ ಚಕ್ರವನ್ನು ನೋಡಿದಾಗ ಎಲ್ಲ ರಾಕ್ಷಸರು ಹೇಗೆ ಓಡಿ ಹೋಗ್ತಾರೋ, ನಮ್ಮ ದೇಹಕ್ಕೆ ಸುದರ್ಶನ ರೂಪಿ ಭಗವಂತನ ಅನುಗ್ರಹ ಕಟಾಕ್ಷವೆನ್ನುವಂತಹ ಚಕ್ರ ಶಂಖಗಳ ಒಂದು ಸ್ಪರ್ಶ ಆದಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ರಾಕ್ಷಸರು, ಕಾಮಕ್ರೋಧಾದಿ ರಾಕ್ಷಸರು ದೂರ ಹೋಗ್ತಾರೆ. ಅದು ಅವರು ಹೋಗಿದ ನಂತರದಲ್ಲಿ ನಾವು ನಮ್ಮ ಮಂತ್ರ ಸಿದ್ಧಿ ಎನ್ನುವಂತಹದ್ದು ಫಲಿಸ್ತದೆ, ಸತ್ಕರ್ಮಗಳನ್ನು ಮಾಡುವ ಯೋಗ್ಯತೆ ಎನ್ನುವಂತಹದ್ದು ಸಿಗ್ತದೆ. ಹಾಗಾದ್ರೆ ಇದು ಪುರುಷರಿಗೆ ಮಾತ್ರ ಇದು ಆಗ್ತದ ಅಂತಂದ್ರೆ ಇಲ್ಲ, ಸ್ತ್ರೀಯರಿಗೂ ಕೂಡ. ಯಾಕೆ ಅಂತಂದ್ರೆ ಸ್ತ್ರೀಯರು ಕೂಡ ತಮ್ಮದೇ ಆದ ಕರ್ತವ್ಯಗಳಿದೆ. ಸ್ತ್ರೀ ಧರ್ಮದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ, ಸ್ತ್ರೀಯರು ಏನೇನು ಕರ್ಮಗಳನ್ನು ಮಾಡಬೇಕು ಅಂತ. ಅವರು ಆ ಕರ್ಮಗಳನ್ನು ಮಾಡಬೇಕು ಅಂತಂದ್ರೆ ಮನಸ್ಸು ಸ್ವಚ್ಛವಾಗಿರಬೇಕು. ಹಾಗಾದ್ರೆ ಆ ಸ್ವಚ್ಛತೆಯನ್ನ ತಂದುಕೊಳ್ಳುವುದು, ಕಲ್ಮಶವನ್ನ ದೂರ ಮಾಡುವಂತಹ ಸಾಮರ್ಥ್ಯ ಇರುವಂತಹದ್ದು ಭಗವಂತನಾದಂತಹ ಸುದರ್ಶನ ರೂಪಿಯಾದಂತಹ ಭಗವಂತ, ಅವನ ಆಯುಧವಾದಂತಹ ಚಕ್ರ ಶಂಖಗಳಿಗೆ. ಆದ್ದರಿಂದಾಗಿ ಇಂತಹ ಇವುಗಳ ಸ್ಪರ್ಶ ನಮ್ಮ ದೇಹಕ್ಕೆ ಆದಾಗ ನಮ್ಮಲ್ಲಿರುವಂತಹ ಎಲ್ಲ ಮಲವು ಕೂಡ ದೂರವಾಗ್ತದೆ ಅಂತ ತಿಳಿಸ್ತಾರೆ. ಮತ್ತೆ ಅಷ್ಟೇ ಅಲ್ಲ,
ಮನುವಿನ ಒಂದು ಮಾತಿದೆ, ಏಕೇಚಿತ್ ಯತ್ರ ಪುರುಷಾಹ ವಿಷ್ಣು ಚಕ್ರೇಣ ಲಾಂಛಿತಾಹ ತೇಷಾಂ ದರ್ಶನ ಮಾತ್ರೇಣ ಮಹಾಪಾತಕ ನಾಶನಂ ಅಂತ. ನೋಡಿ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ, ಸಾಮಾನ್ಯವಾಗಿ ಇಬ್ಬ ವ್ಯಕ್ತಿಗಳಿರ್ತಾನೆ. ಒಬ್ಬನು ಸ್ವಾಮಿಗಳ ಹತ್ರ ಹೋಗಿ ಮುದ್ರೆಯನ್ನು ಹಾಕಿಸಿಕೊಂಡು ಬಂದಿರ್ತಾನೆ, ಇನ್ನೊಬ್ಬನಿಗೆ ಆಗೋದಿಲ್ಲ. ಅವನು ಹಾಕಿಸಿಕೊಂಡಂತಹ ವ್ಯಕ್ತಿಯನ್ನು ನೋಡಿದ್ರೆ ಸಾಕು ಅವನಲ್ಲಿರುವಂತಹ ಪಾಪಗಳು ನಾಶವಾಗ್ತದಂತೆ. ಹಾಗಾದ್ರೆ ದರ್ಶನಕ್ಕೆ ಅಷ್ಟು ಮಹತ್ವವನ್ನು ಹೇಳಿದ್ದಾರೆ ಅಂತಂದ್ರೆ, ಇವತ್ತೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಅಂತಂದ್ರೆ ನಮಗೆ ಬರೀ ದರ್ಶನ ಆಗೋದಲ್ಲ, ಸ್ವಾಮಿಗಳ ಜ್ಞಾನಿಗಳ ಮುಖಾಂತರ ಸ್ಪರ್ಶನ ಮಾಡಿಸ್ತಾರೆ ನಮಗೆ. ಹಾಗಾದ್ರೆ ದರ್ಶನಕ್ಕೇನೆ ಅಷ್ಟು ಮಹತ್ವ ಇದೆ ಅಂತಂದ್ರೆ ಇನ್ನು ಸ್ಪರ್ಶನಕ್ಕೆ ಇನ್ನೆಷ್ಟೇ ಹೇಳ್ಬೇಕು, ಕಿಮುತ. ಆದ್ರಿಂದಾಗಿ ಅಂತಹ ಒಂದು ಮನುವಿನ ಮಾತಿದು. ಆದ್ರಿಂದಾಗಿ ಸ್ಪರ್ಶನ ಆಗೋದ್ರಿಂದಲೇ ನಮ್ಮಲ್ಲಿರುವಂತಹ ಎಲ್ಲ ದುರಿತಗಳು ನಿವೃತ್ತವಾಗ್ತದೆ. ರಾಕ್ಷಸಾಶ್ಚ ಪಿಶಾಚಾಶ್ಚ ಗಂಧರ್ವಾಹ ದೈತ್ಯ ದಾನವಾಹ ಕೃಷ್ಣಾಯುಧಾಂಕಿತಂ ವಿಪ್ರಂ ದೃಷ್ಟ್ಯಾ ನಶ್ಯಂತಿ ದೂರತಃ. ಹಾಗಾದ್ರೆ ನಮಗೆ ಪ್ರತಿನಿತ್ಯದಲ್ಲಿ ಕೂಡ ದೇವರು ನಮ್ಮ ಶರೀರವನ್ನ ಪ್ರವೇಶಿಸಬೇಕು ಅಂತ ಆತುರತೆ ಪಡ್ತಿರ್ತಾನೆ. ಆದ್ರೆ ಭಗವಂತನು ಬರದೆ ಯಾರು ತಡಿತಿರ್ತಾರೆ ಅಂತಂದ್ರೆ ನಮ್ಮ ದೇಹದಲ್ಲಿ ನಿಂತ್ಕೊಂಡು ರಾಕ್ಷಸರು ತಡಿತಿರ್ತಾರೆ. ಯಾಕೆ ಅಂತಂದ್ರೆ ಮೊದಲೇ ಕಲಿಯುಗ, ಅದರೊಳಗೆ ಕಲಿ ಪ್ರಭಾವದಿಂದ ದುಷ್ಕರ್ಮಗಳನ್ನ ಮಾಡ್ತಿರ್ತೇವೆ. ಯಾರ ಪ್ರಭಾವದಿಂದ? ನಮ್ಮಲ್ಲಿರುವಂತಹ ಕಾಮಕ್ರೋಧಾದಿ ದೋಷಗಳೆಂಬ ರಾಕ್ಷಸರ ಪ್ರಭಾವದಿಂದ. ಅವರೇನ್ ಮಾಡ್ತಿರ್ತಾರೆ ಅಂತಂದ್ರೆ, ಎಂದು ಭಗವಂತನು ಬರಬಾರದು, ಮನಸ್ಸಿನಲ್ಲಿ ಏನಾದ್ರೂ ಕುತ್ಕೊಂಡ್ ಬಿಟ್ರೆ ನಮಗೆ ಸ್ಥಾನನೇ ಇಲ್ಲ ಅಂತ ಆಗಿ ಹೋಗ್ತದೆ, ಕಲಿಯುಗಕ್ಕೆ ಒಂದು ಹೆಸರೇ ಇರೋದಿಲ್ಲ ಅಂತ ಆಗಿ ಹೋಗ್ತದೆ ಅಂತ ದೇವರನ್ನು ತಡಿತಿರ್ತಾರಂತೆ. ಆದ್ರೆ ಅವರ ತಡಿವಿಕೆಗೂ ಕೂಡ ಒಂದು ಶಕ್ತಿ ಅಂತಂದ್ರೆ ಅದು ಸುದರ್ಶನ ರೂಪಿಯಾದಂತಹ ಭಗವಂತನ ಆಯುಧ. ಹಾಗಾದರೆ ಅಂತಹ ಭಗವಂತನ ಚಕ್ರ ಶಂಖಗಳ ಸ್ಪರ್ಶ ಆಯಿತು ಅಂತ ಆದ್ರೆ ನಮ್ಮಲ್ಲಿರುವಂತಹ ಎಲ್ಲ ರಾಕ್ಷಸರು, ಎಲ್ಲ ದಾನವರು ಎಲ್ಲರೂ ಕೂಡ ಒಡೆ ಹೋಗ್ತಾರೆ. ಆದ್ದರಿಂದಾಗಿ ಇಂತಹ ಪವಿತ್ರವಾದಂತಹ ಒಂದು ಮಹತ್ವವನ್ನ ಈ ತಪ್ತಮುದ್ರಾಧಾರಣೆಗೆ ಎಲ್ಲ ಸ್ಮೃತಿಗಳಲ್ಲಿಯೂ ವಾದಿರಾಜರೇ ಮೊದಲಾದಂತಹ ಅನೇಕ ಜ್ಞಾನಿಗಳು ತಿಳಿಸಿದ್ದಾರೆ. ಆದ್ದರಿಂದಾಗಿ ಇಂತಹ ಒಂದು ನಾವು ಮೊದಲಿಗೆ ತಿಳಿಸಿದಂತೆ ಪವಿತ್ರವಾದಂತಹ ದಿನಗಳು ಅಂತಂದ್ರೆ ಚಾತುರ್ಮಾಸ್ಯ ದಿನಗಳು. ಅದರೊಳಗೆ ಇನ್ನೂ ಪವಿತ್ರವಾದದ್ದು ಏಕಾದಶಿ ದಿವಸ. ಅದರೊಳಗೆ ಇನ್ನೂ ಪವಿತ್ರ ಅಂತಂದ್ರೆ ರಾಯಚೂರು ಕ್ಷೇತ್ರದಲ್ಲಿ ಇವತ್ತು ಸ್ವಾಮಿಗಳ ಆಗಮನ ಆಗ್ತಾ ಇದೆ. ಅವರ ಕೈಯಿಂದ ನಮಗೆ ತಪ್ತಮುದ್ರಾಧಾರಣೆ ಅನ್ನುವಂಥದ್ದು ಆಗ್ತಾ ಇದೆ. ಆದ್ರಿಂದಾಗಿ ನಾವು ಬಂದಿದ್ದೇವೆ ಅಂತಂದ್ರೆ ಅದು ಯಾವುದೋ ಜನ್ಮದ ಸುಕೃತ ಅಂತ ನಾವು ಭಾವಿಸಬೇಕು. ಆದ್ರಿಂದ ಎರಡು ಮಾತುಗಳನ್ನ ಅಸ್ಮತ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಪಾದಗಳವರು ಮಂತ್ರಾಲಯವನ್ನು